ಮೈಸೂರಿಂದ NR ಮಾಲ್ದಿಂದ ಬರ್ತಾ ಇರೋದು. ಇದು 3ನೇ ಸರಿ ಬರ್ತಾ ಇರೋದು. ಒಂದು ಸತಿ ಬಂದ್ವಿ, ತುಂಬ ಜನ ಇದ್ದರು ಅಂದ್ಬಿಟ್ಟು ನೀರು ಯಾವಾಗಲೂ ಇದು ಮಾಡಲಿಲ್ಲ. ಇದು ಒಳ್ಳೇದಾಯ್ತದೆ ಅಂತಲೇ ಫೇಸ್ಬುಕ್ಕು ವಾಟ್ಸಪ್ಪೆಲ್ಲ ನೋಡ್ಕೊ ಬಂದಿದ್ವಿ. ತುಂಬ ಜನ ಕೇಳಿದ್ದೀವಿ, ಎಲ್ಲ ಒಳ್ಳೇದಾಗೈತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ನೀರು ಏಕೆ ಎಷ್ಟು ಬೆಳಿಗ್ಗೆ ಬಂದಿದ್ದೀವಿ 6-7 ಗಂಟೆಗೆ. ಇನ್ನೂ ಅದು ಜನ ಇಲ್ಲ ಅಂತ ಕ್ಲೋಸ್ ಆಗಿದೆ. ಇವತ್ತು ಹುಣ್ಮೆ ದಿನನೂ 500 ಜನ ಇದ್ದರು, ಆವಾಗಲೂ ಆಗಿಲ್ಲ. ಮಾಮೂಲಿ ಬಂದು ಒಂದಿನ ಬಿಡ್ದಿನ ಬಂದು ಶಾಸ್ತ್ರ ಕೇಳ್ಕೊ ಹೋಗಿದ್ದೀವಿ. ನಾವು ಇದ್ದಂಗೆ ಹೇಳಿದ್ದಾರೆ, ನಾವೇನು ಹೇಳಕ್ಕೆ ಹೋಗಿಲ್ಲ, ಅವರೇ ಹೇಳಿದ್ದಾರೆ. ಎಲ್ಲ ಅನುಕೂಲ ಆಗಿದೆ. ಫರ್ಕು ಅನಿಸ್ತಿದೆ ಹೊರ್ತು ಇನ್ನು ಬರಬಾರ್ದು, ಏನು ಸಾಕು ಇಷ್ಟು ಜನ ಎಲ್ಲ ಅವ್ರಂತ ಏನು ಅನಿಸ್ತಾ ಇಲ್ಲ. ಬರಬೇಕು, ಇನ್ನೂ ಹೋಗ್ಬೇಕು, ಏನು ಒಂದು ನಮ್ಮ ಅನುಕೂಲಕ್ಕೆ ಒಳ್ಳೇದಾಯ್ತದೆ ಅಂದರೆ ಬರಬೇಕು ಅನಿಸ್ತಾನೆ ಇದ್ದೇವೆ ಸರ್. ಇನ್ನೂ ಬರಬೇಕು, ಇನ್ನೊಂದು ವಾರ ಬರಬೇಕು, ಶಾಸ್ತ್ರ ಕೇಳಕ್ಕೆ ಬರಬೇಕು, ಹಂಗೆ ಅನಿಸ್ತಾನೆ ಇದೆ ಹೊರ್ತು ಬರಬಾರ್ದು ಅಂತ ಏನು ಅನಿಸ್ತಾ ಇಲ್ಲ ಸರ್. ನಾವು ಮೊಬೈಲಲ್ಲಿ ನೋಡಿ ಬಂದ್ವಿ. ದೇವಸ್ಥಾನ ಎಲ್ಲ ಬೇರೆಯವರೆಲ್ಲ ಚೆನ್ನಾಗಾಗಿದೆ, ಇಲ್ಲಿ ಆರೋಗ್ಯ ಸಮಸ್ಯೆ ಅಂತ ಹೇಳಿದರು. ಅದರಿಂದ ಬಂದ್ವಿ. ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು. ಚೆನ್ನಾಗಾಗುತ್ತಂತ ನಂಬಿಕೆ ಇದೆ ನಮಗೆ ಅಂತ ಚೆನ್ನಾಗಿ ಬಂದ್ವಿ. ನಾವು ನಾಯಕನಹಟ್ಟಿಯಿಂದ ಬಂದ್ವಿ, ಚಿತ್ರದುರ್ಗ ಡಿಸ್ಟಿಕ್ ನಾಯಕನಹಟ್ಟಿಂದ ಬಂದಿದ್ದೀವಿ. ಇದು ಸೆಕೆಂಡ್ ಟೈಮ್ ಬಂದಿದ್ದೀವಿ. ನಾವು ಯೂಟ್ಯೂಬಲ್ಲಿ ನೋಡಿ ಈ ಥರ ಪ್ರೋಗ್ರಾಮ್ ನೋಡಿ ನಾವು ಸೆಲೆಕ್ಷನ್ ಮಾಡ್ಕೊಂಡ್ವಿ. ನಮ್ಮ ತಮ್ಮ ಒಬ್ಬನು ತುಂಬ ಕುಡಿತದಿಂದ ಚಟ್ಟದಲ್ಲಿ ಜಾಸ್ತಿ ಇದು ಮಾಡ್ತಾ ಇದ್ದ. ಸೊ ಅದರಲ್ಲಿ ಇನ್ಫಾರ್ಮೇಷನ್ ನೋಡಿ ಮತ್ತು ಇಲ್ಲಿ ಬಂದಾದಮೇಲೆ ಒಂದೇ ಸಲ ಕರ್ಕೊಬಂದಿದ್ದು, ಅವ್ನು ತುಂಬ ಇಂಪ್ರೂವ್ಮೆಂಟ್ ಆಯಿತು. ನಮಗೆ ತುಂಬಾ ಯೂಸ್ಫುಲ್ ಆಯಿತು ಸರ್ ಇಲ್ಲಿ. ಮತ್ತು ಅದೇ ಸಲ ನಮ್ಮ ಗೊತ್ತಿರೋ ನಮ್ಮ ರಿಲೇಟಿವ್, ನಮ್ಮ ಸಂಬಂಧಿಕರನ್ನು ಕರ್ಕೊಬಂದ್ವಿ. ಅವರು ಇವಾಗ ಉದ್ಧಾರ ಆಗೋ ರೀತಿಯಲ್ಲಿದ್ದಾರೆ. ಬಟ್ ಕುಡಿತ ಚಟದಿಂದ ತುಂಬ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಚೆನ್ನಾಗಾಗಿದ್ದಾರೆ ಸರ್. ಬಟ್ ಇಲ್ಲಿ ಬಂದಮೇಲೆ ತುಂಬಾ ಒಳ್ಳೆಯದಾಯಿತು ನಮಗೆ. ಇಲ್ಲ ಇನ್ನು ನಮ್ಮನ್ನು ನೋಡಿನೂ ಇನ್ನೂ 4-5 ಜನ ಜಾಸ್ತಿ ಜನನೇ ಕರ್ಕೊಬಂದ್ವಿ. ಎಲ್ಲರೂ ಆ ಥರನೇ ಮಾಡಿ ಅವರೂ ಚೆನ್ನಾಗಿದ್ದಾರೆ ಇವಾಗ. ಅದು ಕುಡಿತದಿಂದ ತುಂಬ ಯೂಸ್ಫುಲ್ ಇದೆ ಸರ್ ನಮಗೆ. ಭಾಳ ಕಡೆ ನಮ್ಮ ತಮ್ಮನ ಕರ್ಕೊಂಡು ಹೋಗಿದ್ವಿ, ಬಟ್ ಇಲ್ಲಿ ಬಂದಮೇಲೆ ತುಂಬ 100% ಅಲ್ಲಿ 200% ಚೆನ್ನಾಗಿದ್ದಾರೆ ಸರ್ ಈಗ. ಮೂರನೇ ಸಲ 5ನೇ ಸಲ ಬಂದಿದ್ದೀವಿ. ನಮ್ಮನೇಲಿ 3 ಜನ ತುಂಬ ಕುಡುಕರಿದ್ರು. ಒಬ್ಬ ನಾವೇ ಮನೆ ಬಾಡಿಗೆ ಕೊಟ್ಟಂಥ ಹುಡುಗ, ಒಬ್ಬ ನಮ್ಮ ಮಾವನ ಮಗ, ಮತ್ತು ಇನ್ನೊಬ್ಬ ನನ್ನ ತಮ್ಮನೇ. ತುಂಬ ಕುಡಿಯೋರು, 15 ವರ್ಷದಿಂದ ಕುಡಿತಿದ್ರು. ಇವಾಗ ಈ ಬಸಪ್ಪನ ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇದೆಲ್ಲ ಇಷ್ಟೆಲ್ಲ ಪವಾಡ ಇದೆ ಅಂತ ನೋಡ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಬಂದೆ 3 ಸಲನೂ. ಇವತ್ತೆಲ್ಲ ಚೆನ್ನಾಗಾಗವ್ರೆ, ಎಲ್ಲ ಕುಡಿಯೋದು ಬಿಟ್ಟು ಎಲ್ಲ ದುಡಿತಾವ್ರೆ, ಚೆನ್ನಾಗಾಗವ್ರೆ, ಎಲ್ಲರೂ ಬಂದಿದ್ದಾರೆ. ಇವತ್ತು ತೀರ್ಥಸ್ಥಾನ ಮಾಡಿಸಿ ತುಂಬ ಒಳ್ಳೇದಾಗುತ್ತೆ ಅಂತ ಬಸಪ್ಪ ಪೂಜೆ ಮಾಡೋರು ಹೇಳಿದ್ರು. ಹಂಗಾಗಿ ನಾವು ಇಲ್ಲಿಗೆ ಬಂದು ಎಲ್ಲರೂ ಮನೆಯವರೆಲ್ಲ ನಾವು 4 ಗಂಟೆ ರಾತ್ರಿಗೆ ಬಂದು ಕಾಯ್ತಾ ಇದ್ದೀವಿ. ಎಲ್ಲಿಂದ ಬಂದಿದ್ದೀರಾ? ಚನ್ನರಾಯಪಟ್ಟಣದಿಂದ ಬಂದಿದ್ದೀವಿ. ಎಲ್ಲರೂ ತುಂಬ ಕಷ್ಟದಲ್ಲಿದ್ದಾರೆ, ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ. ಈ ಬಸಪ್ಪನ ದೇವಸ್ಥಾನ ಹತ್ರಕ್ಕೆ ಬಂದು ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ಬನ್ನಿ, ಸರ್ವ ಜನರಿಗೂ ಸುಸ್ವಾಗತ. ಇಲ್ಲಿ ಯಾರ ಹತ್ರನೂ 10 ರೂಪಾಯಿ ಕೇಳಕ್ಕೆ ಹೋಗಲ್ಲ. ಬಸಪ್ಪ ಬಂದ್ರೂ ಕೂಡ ಅಷ್ಟೇ, ಎಲ್ಲರೂ ಒಳ್ಳೇದು ಮಾಡ್ತಾ ಇದೆ. ಎಲ್ಲರೂ ನೋವಲ್ಲಿ ಸಂಕಟದಲ್ಲಿ ಎಲ್ಲರೂ ಇದ್ದೀರಾ. ಅದರಲ್ಲಂತೂ ಕುಡುಕರು ಅಂತೂ ಅನುಭವಿಸ್ತಾ ಇರೋದಂತೂ ಹೊಸ ಜನ ಇಲ್ಲ. ಆ ಹೆಣ್ಮಕ್ಳೆಲ್ಲ ಬಂದು ಅವ್ರ ಗಂಡಂದಿರಾಗಿರ್ಬೋದು, ತಮ್ಮದಿರಾಗಿರ್ಬೋದು, ಯಾರನ್ನಾದ್ರೂ ಸರಿ ಕರ್ಕೊಂಬಂದು ಹುಷಾರು ಮಾಡ್ಕೊಂಡು ಹೋಗಿ ತುಂಬ ಒಳ್ಳೇದಾಗುತ್ತೆ. ಇಲ್ಲಿ ತುಂಬ ಪವಾಡನೂ ಇದೆ. ನಮಸ್ತೆ, ನಾನು ಸಂತೋಷ್ ಅಂತ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನು ವರ್ಕ್ ಮಾಡಿದ್ದು ಬೆಂಗಳೂರು. ನಾನು ಇದು 3ನೇ ಸರಿ ಬರ್ತಿರೋದು. ಮೊದಲ ಸರಿ ಬಂದಾಗ ಏನೋ ಮೈಯಲ್ಲಿ ಏನೋ ಒಂಥರ ಅನಿಸಿತ್ತು. ಆದರೆ ಇಲ್ಲಿ ಬಂದಮೇಲೆ ತುಂಬ ಫ್ರೀ ಆಗಿದ್ದೀನಿ. ಮನೆಯಲ್ಲಿ ಕಲಹಗಳಾಗ್ತಿದ್ವು, ಕಲಹಗಳು ದೂರ ಆಗಿದ್ದಾವೆ. ಈಗ ಗಂಡ ಹೆಂಡತಿ ತುಂಬ ಸೇರ್ತಿರ್ಲಿಲ್ಲ ನಾವು. ಈಗ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ತಾಯಿ ಮಹಿಮೆ ಏನೇ ಇದೆ, ಒಂದು ಪಾಸಿಟಿವ್ನೆಸ್ ಅಂತ ಇದೇ ಇದೆ. ಹಾಗೆ ನಾವಂತೂ ಇದು 3ನೇ ಸರಿ ಬರ್ತಿರೋದು. ಸ್ವಾಮಿಗಳು ಹೇಳಿದರು ಒಂದ್ಸರಿ ಹೋಮಕ್ಕೆ ಬಂದು ಭೇಟಿಯಾಗಿ ಅಂತ ಹೇಳಿದರು. ಈಗ ಹೋಮಕ್ಕೆ ಈ ಅಮಾವಾಸ್ಯೆ ದಿವಸ ಹೋಮಕ್ಕೆ ಬಂದಿದ್ದೀನಿ. ಹೋಮದಲ್ಲಿ ಏನೋ ಒಂದು ಪಾಸಿಟಿವ್ನೆಸ್ ಹೇಳಿದರು, ಹಿಂಗಾಗಿದೆ ನಿಮಗೆ ಬರ್ರಿ ಅಂತ. ಈ ಹೋಮದಲ್ಲಿ ಬಂದು ಸೇರ್ತಿದ್ದೀನಿ. ಒಳ್ಳೆಯದಾಗುತ್ತೆ. ಜನರು ಬಂದು ನೋಡ್ಬೋದು, ಅವರ ಅಭಿಪ್ರಾಯಕ್ಕೆ ಅವರ ಭಾವನೆ ತಕ್ಕಂತೆ ಅವರಿಗೆ ಅನುಕೂಲ ಆಗುತ್ತೆ. ನಂಬಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ನನ್ನ ಭರವಸೆ. ನಾವು ಮೈಸೂರಿಂದ ಬಂದಿರೋದು, ರಾಘವೇಂದ್ರ ನಗರ. ನಾವು 2ನೇ ಸಾರಿ ಬಂದಿರೋದು. ಮೊದಲು ಮಂಗಳವಾರ ಬಂದಿದ್ವಿ, ಬಸಪ್ಪನ ಕೈಲಿ ಆಶೀರ್ವಾದ ತೊಗೊಂಡೋದ್ವಿ. ಅವತ್ತು ನಮಗೆ ಆರೋಗ್ಯ ಸರಿಗಿರಲಿಲ್ಲ. ಒಂದು ಟೈಮ್ಗೆ ನಮಗೆ ಆರೋಗ್ಯ ಚೆನ್ನಾಗಾಯಿತು. ಈಗ ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ ತೀರ್ಥ ಸ್ನಾನ ಮಾಡಬೇಕು ಅಂತ. ತೀರ್ಥ ಸ್ನಾನ ಮಾಡೋದ್ಮೇಲೆ ಆರೋಗ್ಯವಾಗಿರ್ತೀವಿ ಅಂತ ಎಲ್ಲ ಹೇಳಿದ್ದಾರೆ, ಎಲ್ಲ ಮಾಡಿರೋರು. ಆದ್ದರಿಂದ ನಮಗೆ ತುಂಬ ಒಳ್ಳೇದಾಗ್ತಾ ಇದೆ ಅಂತ ಅನ್ನಿಸ್ತು. ಅದಕ್ಕೆ ನಾವು ಬಂದಿದ್ದೀವಿ. ಎಲ್ಲಿಂದ ಬಂದಿರೋದು? ನಾವು ಕಡಬದಿಂದ ಬಂದಿರೋದು. ನಾವು
ಎಷ್ಟನೇ ಸರಿ ಬಂದ್ರಿ? ನಾವು ಸುಮಾರು ಸಲ ಬಂದಿದ್ದೀವಿ, ಸುಮಾರು ಒಂದು ವರ್ಷ 2 ವರ್ಷದಿಂದ ಬಂದಿದ್ದೀವಿ ಇಲ್ಲಿಗೆ. ನನಗೆ ಹೇಳಬೇಕು ಅಂದರೆ ತುಂಬ ಅನುಕೂಲ ಆಗಿದೆ, ತುಂಬ ಅಂದರೆ 100% ನನಗೆ ಅನುಕೂಲ ಆಗಿದೆ. ನನಗೆ ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು. ನಾವು ಎಷ್ಟೇ ದುಡಿದ್ರು, ನಾವು ಗಂಡ ಹೆಂಡ್ತಿರು ಇಬ್ಬರು ದುಡಿತಿದ್ವಿ, ನಾವು ಎಷ್ಟೇ ದುಡಿದ್ರು ನನ್ನ ಕೈಲಿ ₹1 ಅನ್ನೋದು ನಿಲ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಎಲ್ಲ ಅನುಕೂಲ ಆಗಿದೆ ನನಗೆ, ಸ್ವಲ್ಪ ಅಂತಲ್ಲ 100% ನನಗೆ ಅನುಕೂಲ ಆಗಿದೆ. ನನ್ನ ಆಸೆ ಏನಿತ್ತು ಅಂದರೆ ನಾನು ಮನೆ ಕಟ್ಟಬೇಕು ಅನ್ನೋ ಆಸೆ ಇತ್ತು, ಅದರಲ್ಲೂ ಒಂದು ಹಂತಕ್ಕೆ ಬಂದಿದ್ದೀನಿ ಆಲ್ರೆಡಿ. ಇನ್ನು ಯುಗಾದಿ ಅಷ್ಟರೊಳಗೆ ಗುರುಪ್ರವೇಶ ಆಗುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಒಂದ್ಸರಿ ನೋಡ್ತೀನಿ. ನೋಡಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯವರು ತುಂಬ ಡ್ರಿಂಕ್ಸ್ ಮಾಡ್ತಿದ್ರು, ನನ್ನ ಮಾತು ಅಂದರೆ ಅಸಡ್ಡೆ ಮಾಡ್ತಿದ್ರು. ಎಷ್ಟೇ ದುಡಿದ್ರೂ ಏನು ಅನುಕೂಲ ಆಗ್ತಿಲ್ಲ. ಇಲ್ಲಿ ಬಂದಮೇಲೆ ಡ್ರಿಂಕ್ಸ್ ಮಾಡೋದು ಬಿಟ್ಟಿದ್ದಾರೆ. ಈಗ ಒಂದು 6-7 ತಿಂಗಳು ಆಗಿದೆ. ಒಂದು ಡ್ರಿಂಕ್ಸ್ ಅನ್ನೋದು ಈಗ ಅವ್ರಿಗೆ ಅಲರ್ಜಿ ಅನ್ನೋದು ಆಗ್ಬಿಟ್ಟಿದೆ. ಇವಾಗ ಡ್ರಿಂಕ್ಸ್ ಅಂತಂದರೆ ಅಲರ್ಜಿ ಥರ ಆಗೈತೆ ಈಗ ಅವ್ರಿಗೆ. ಈಗ ನಮ್ಮ ಮನೆ ಸಂಸಾರ ಅಂದರೆ ತುಂಬ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ತುಂಬ ಕಷ್ಟ ಅನ್ನೋದಿತ್ತು, ಇವಾಗ ಅದೇನು ಇಲ್ಲ, ತುಂಬ ಚೆನ್ನಾಗಿದ್ದೀವಿ ಲೈಫಲ್ಲಿ ಇವಾಗ ಅಂತ ನನ್ನ ಆಸೆ ಅಂತ ಅನಿಸಿಕೆ ನಂದು. ಜನಗಳಿಗೆ ಏನು ಹೇಳಬೇಕು ಅಂತಂದರೆ, ಫಸ್ಟು ಏನಂತಂದರೆ ನಮಗೆ ನಂಬಿಕೆ. ಇಲ್ಲಿ ಬಂದ ಮೇಲೆ ಅದು 1 ಸತಿ ಆಗಲಿ 2 ಸರಿ ಆಗಲಿ ದೇವಿ ಮೇಲೆ ಆಗಲಿ ಗುರುಗಳ ಮೇಲೆ ಆಗಲಿ ಇಲ್ಲ ಬಸಪ್ಪನ ಮೇಲೆ ಆಗಲಿ ನಂಬಿಕೆ ಅನ್ನೋದು ಇಡಬೇಕು. ನಾವು 100 ಸತಿ ಬಂದೆ, 10 ಸತಿ ಬಂದೆ, 2 ಸತಿ ಬಂದರೆ ನಂಗೆ ಒಳ್ಳೇದಾಗಲಿಲ್ಲ, 1 ಸಲ ಬಂದವ್ರಿಗೆ ಒಳ್ಳೇದಾಗೈತಲ್ಲಪ್ಪ ಅಂತ ಅವ್ರ ಮನೋಭಾವನಲ್ಲಿ ಇರಬಾರ್ದು. ನಾವು ಬಂದಿದ್ದೀವ, ನಮ್ಮ ಮನಸ್ಪೂರ್ವಕವಾಗಿ ನಾವು ದೇವಿನೇ ಆಗಲಿ ಬಸಪ್ಪನೇ ಆಗಲಿ ಬೇಡ್ಕೋಬೇಕು. ನಮ್ಗೆ ಒಳ್ಳೇದಾಗೇ ಆಗುತ್ತೆ. ನಮಗೆ ಜನಗಳು ಹೊತ್ತಲ್ಲಿ ಸಾಹುದಾನದಿಂದ ಸಹಕರಿಸ್ಬೇಕು. ಎಲ್ಲರೂ ಗುರುಗಳು ಏನು ಹೇಳ್ತಾರೆ ಅದನ್ನು ಸಮಾಧಾನದಿಂದ ಕೇಳಬೇಕು, ಕೇಳ ತಾಳ್ಮೆ ಕೊಡಲಿ ದೇವರು ಅಂತ ಕೇಳ್ತೀನಿ ನಾನು. ಬಸಪ್ಪನ ಪವಾಡ ನನಗೆ ಇಲ್ಲಿ ಬಂದ ಮೇಲೆ 6 ವಾರದಿಂದ ಬಂದಿದ್ದೀನಿ. ಒಂದೇ ವಾರಕ್ಕೆ ನನ್ನ ಬಾಯಿ ಸ್ಟ್ರೋಕ್ ಹೊಡೆದು ತಿರುಗಿತ್ತು, ಆದರೆ ಈಗ ಒಂದೇ ಬಾರಿಗೆ ನನ್ನ ತುಟಿ ಈ ಕಡೆಗೆ ತಿರುಗಿದೆ. ಇದು ನನಗೆ ಸ್ಟ್ರೋಕ್ ಆಗಿ 3 ತಿಂಗಳಾಗಿತ್ತು. 3 ತಿಂಗಳಲ್ಲಿ 6 ವಾರ ಬಂದಿದ್ದೀನಿ. ಅದರಿಂದ ನಮಗೆ ಏನೇ ಕಾಯಿಲೆ ಇರಲಿ, ಏನೇ ರೋಜನೆ ಇರಲಿ, ಇಲ್ಲಿ ಬಸಪ್ಪಂತಕ್ಕೆ ಬಂದು ವಿಜಯಕಾಳಮ್ಮನ ಆಶೀರ್ವಾದ ಪಡೆದ್ರೆ, ನಮಗೆ ಭಕ್ತಿಯಿಂದ ಬಂದು ಬೇಡಿದ್ರೆ ಆದರೆ ಇಲ್ಲಿ ಅನುಕೂಲವಾಗಿ ಐಶ್ವರ್ಯವಾಗಿ ಚೆನ್ನಾಗಿ ಅನುಕೂಲವಾಗಿ ಇರ್ತೀವಿ. ಆದರೆ ಇಲ್ಲಿ ಬಸಪ್ಪನ ಪವಾಡ ಯಾವಾಗಲೂ ಸದವಾಗಿ ವಿಜಯಕಾಳಮ್ಮನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು.